ಬೆಂಗಳೂರಿನಲ್ಲಿ ಯಶವಂತಪುರ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಸಂಸ್ಥೆಯ ಸಿಎಸ್ಆರ್ ನಿಧಿಯಡಿಯಲ್ಲಿ ಬಂಡೀಪುರ ಹಾಗೂ ಮಲೆ ಮಹದೇಶ್ವರ ಬೆಟ್ಟದ ಅರಣ್ಯ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅರಣ್ಯ ಸಿಬ್ಬಂದಿಗಳಿಗೆ ಸುರಕ್ಷತಾ ಕ್ಯಾಬಿನ್ಗಳನ್ನು ಅರಣ್ಯ ಇಲಾಖೆಗೆ ಹಸ್ತಾಂತರಿಸಲಾಯಿತು. ಕಾರ್ಯಕ್ರಮವನ್ನು ಈಶ್ವರ್ ಖಂಡ್ರೆ ಉದ್ಘಾಟಿಸಿ ಮಾತನಾಡಿ, ಮಾನವ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷವನ್ನು ತಡೆಯಲು ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ ಎಂದು ತಿಳಿಸಿದರು. ಹವಾಮಾನ ವೈಪರೀತ್ಯದಿಂದ ತಾಪಮಾನ ಹೆಚ್ಚಳವಾಗುತ್ತಿದ್ದು, ಪ್ರಕೃತಿ ಸಮತೋಲನ ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ಹೇಳಿದರು. ಬಂಡೀಪುರದಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಳವಾಗಿದ್ದು, ಕರ್ನಾಟಕದಲ್ಲಿ ಆನೆಗಳ ಸಂಖ್ಯೆಯು ದೇಶದಲ್ಲೇ ಅತಿ ಹೆಚ್ಚಾಗಿದೆ ಎಂದು ಮಾಹಿತಿ ನೀಡಿದರು. ಮಾನವ ಪ್ರಾಣಿ ಸಂಘರ್ಷದಲ್ಲಿ ಪ್ರತಿ ವರ್ಷ 30ರಿಂದ 40 ಸಾವುಗಳು ಸಂಭವಿಸುತ್ತಿದ್ದು, ಅರಣ್ಯ ಸಿಬ್ಬಂದಿಗಳು ಜೀವದ ಹಂಗು ತೊರೆದು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಪ್ರಶಂಸಿಸಿದರು. ರಾಜ್ಯದಲ್ಲಿ ಸುಮಾರು 50,000 ಕೋಟಿ ಮೌಲ್ಯದ ಅರಣ್ಯ ಒತ್ತುವರಿ ಭೂಮಿಯನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಸಚಿವರು ಹೇಳಿದರು. ಎಂಇಐ ಸಂಸ್ಥೆಯ ವತಿಯಿಂದ ಸಿಎಸ್ಆರ್ ನಿಧಿಯಲ್ಲಿ ಶಾಲೆಗಳ ಅಭಿವೃದ್ಧಿ, ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಅರಣ್ಯ ಸಿಬ್ಬಂದಿಗಳ ಸುರಕ್ಷತೆಗೆ ವಿವಿಧ ಸಹಾಯ ಕಾರ್ಯಗಳನ್ನು ಮಾಡಲಾಗುತ್ತಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಎಸ್. ಮನೋಹರ್ ತಿಳಿಸಿದರು. ಪರಿಸರ ಉಳಿದರೆ ಮಾತ್ರ ಮಾನವಕುಲ ಉಳಿಯುತ್ತದೆ ಎಂಬ ಸಂದೇಶವನ್ನು ಕಾರ್ಯಕ್ರಮದಲ್ಲಿ ಒತ್ತಿ ಹೇಳಲಾಯಿತು. ನಮ್ಮ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಸಂಸ್ಥೆಯಿಂದ ಕಳೆದ ಒಂದು 4-5 ತಿಂಗಳ ಹಿಂದೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಇಂತಹ ನಮ್ಮ ಸಂಸ್ಥೆಯಿಂದ ಈ ಥರ ಸಾಮಾಜಿಕ ಹೊಣೆಗಾರಿಕೆ ನಿಧಿಯಿಂದ ನಾವು ಈ ರೀತಿ ಪ್ರತಿಯೊಂದು ಶಾಲೆಗಳಿಗೂ ಸಹ ಸ್ಮಾರ್ಟ್ ಕ್ಲಾಸು ಆಂಬುಲೆನ್ಸ್ಗಳನ್ನ ಕೊಟ್ಟಿದ್ದೀವಿ. ಆದರೆ ಅರಣ್ಯದ ಬಗ್ಗೆ ಭಾಳ ಕಾಳಜಿ ಇರೋದ್ರಿಂದ ಹಾಗೂ ಅರಣ್ಯ ಮಂತ್ರಿಗಳು ನಮ್ಮವರೇ ಆಗಿರೋದ್ರಿಂದ ಈ ಒಂದು ನಮ್ಮ ಸಂಸ್ಥೆಗೆ ಭಾಳ ಅತಿ ಹೆಚ್ಚು ಬಂದಿರತಕ್ಕಂಥ ನಮ್ಮ ಅರಣ್ಯ ಸಚಿವರ ಮೂಲಕ ನಾವು ಈ ಒಂದು ಅರಣ್ಯ ಸುರಕ್ಷಾ ಕ್ಯಾಬಿನ್ಗಳನ್ನ ವಿತರಣೆ ಮಾಡಬೇಕಂತ ಚರ್ಚೆ ಮಾಡಿದಾಗ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮ ಅಧಿಕಾರಿಗಳು ಹಾಗೂ ನಮ್ಮ ಎಲ್ಲ ಮಂಡಳಿ ಎಲ್ಲ ನಿರ್ದೇಶಕರು ಸೇರಿ ಇದೊಂದು ಒಳ್ಳೆಯ ಕಾರ್ಯಕ್ರಮ, ಇಂಥ ಕಾರ್ಯಕ್ರಮ ಮಾಡಿದ್ರೆ ಮುಂದಿನ ಒಂದು ಪೀಳಿಗೆಗೆ ಒಂದು ಒಳ್ಳೆಯ ಸಂದೇಶ ಹೋಗುತ್ತೆ. ಅರಣ್ಯ ಸುರಕ್ಷತೆ ಇದ್ದರೆ ಮಾತ್ರ ನಾಡಿನ ಜನ ಸುರಕ್ಷತೆ ಇರಕ್ಕೆ ಸಾಧ್ಯ ಅನ್ನತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಸುರಕ್ಷಾ ಕ್ಯಾಬಿನ್ನ ಒಂದು ಪ್ರಥಮ ಹಂತದಲ್ಲಿ ನಾವು ಈ ನಮ್ಮ ಒಂದು CSR ಅಡಿ ನಿಧಿಯಲ್ಲಿ ಮಾನ್ಯ ಅರಣ್ಯ ಇಲಾಖೆಗೆ ನಾವು ಇವತ್ತು ಹಸ್ತಾಂತರ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಈ ಕಾರ್ಯಕ್ರಮದ ಎಲ್ಲ
ಮಾಹಿತಿ ಇವತ್ತು ನಮ್ಮ ಖಂಡ್ರೆ ಸಾಹೇಬ್ರಿಗೆ ಗೊತ್ತಿದೆ. ಖಂಡ್ರೆ ಸಾಹೇಬ್ರಿಗೂ ನಮ್ಮ MAಗೂ ಹಾಗೂ ಎಲ್ಲ ಅಧಿಕಾರಿಗಳಿಗೂ ಭಾಳ ಅವಿನಾಭಾವ ಸಂಬಂಧ ಇರೋದ್ರಿಂದ ಅತಿ ಹೆಚ್ಚಿಗೆ ಮಾಹಿತಿ ಕೊಡುವಂಥ ಅವಶ್ಯಕತೆ ಇಲ್ಲ. ಆದರೆ ಖಂಡ್ರೆ ಸಾಹೇಬ್ರು ಇವತ್ತು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಇದನ್ನು ನಮ್ಮ ಏನು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಹಸ್ತಾಂತರಿಸುವುದರ ಮೂಲಕ ಇದನ್ನು ಸದುಪಯೋಗಪಡಿಸಬೇಕಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದು ಆಯೋಜನೆ ಮಾಡಿ ನಾವು ಯಾವ ರೀತಿ ಒಂದು ಸುರಕ್ಷಾ ಕ್ಯಾಬಿನ್ಗಳನ್ನ ನಿರ್ಮಾಣ ಮಾಡಿದ್ವಿ ಅನ್ನೋದನ್ನ ಇವತ್ತು ಖುದ್ದಾಗಿ ಪರಿಶೀಲನೆ ಮಾಡಿದ್ದಾರೆ. ಅವರಿಗೆ ಮತ್ತೆ MAI ಸಂಸ್ಥೆ ಪರವಾಗಿ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಧ್ಯಕ್ಷತೆ ವಹಿಸಬೇಕಂತ ವಿನಂತಿ ಮಾಡಿದೆ. ಎಷ್ಟೇ ಒತ್ತಡ ಇದ್ದರೂ ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರ ನುಡಿಗಳನ್ನ ನಾವು ಕೇಳೋಣ. ಮುಂದಿನ ದಿನದಲ್ಲಿ ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಪರಿಸರ ಉಳಿದರೆ ಮಾತ್ರ ನಾಗರಿಕ ಸಮಾಜ ಉಳಿಯಲು ಸಾಧ್ಯ. ಆದ್ದರಿಂದ ಅದರಲ್ಲೂ ನಮ್ಮ ಖಂಡ್ರೆ ಸಾಹೇಬರು ಈ ಕರ್ನಾಟಕ ರಾಜ್ಯದಲ್ಲಿ ಅರಣ್ಯ ಮಂತ್ರಿಗಳು ಆದಮೇಲೆ ಹಿಂದೆಲ್ಲ ಅರಣ್ಯ ಮಂತ್ರಿಗಳು ಅಂದರೆ ಬರೀ ಗಿಡ ನೆಡೋದು ಅದಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ಇವತ್ತು ಯಾರ್ಯಾರು ಕರ್ನಾಟಕ ರಾಜ್ಯದಲ್ಲಿ ಅಕ್ರಮವಾಗಿ ಒತ್ತುವರಿ ಮಾಡಿದ್ದಾರೋ ಅದು ಏನಾದರೂ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದ ಅರಣ್ಯ ಇಲಾಖೆ ಹಾಗೂ ಮಂತ್ರಿಗಳ ಇತಿಹಾಸದಲ್ಲಿ ಅತಿ ಹೆಚ್ಚು ವಶಪಡಿಸಿಕೊಂಡಿರ್ತಕ್ಕಂಥದ್ದು ಯಾರಾದರೂ ಏಕೈಕ ಮಂತ್ರಿ ಇದ್ದರೆ ಅದು ನಮ್ಮ ಈಶ್ವರ ಖಂಡ್ರೆ ಸಾಹೇಬ್ ಅಂತ ಹೇಳ್ಬೋದು. ಅವ್ರಿಗೆ ಯಾವುದೇ ಖಾತೆ ಕೊಟ್ಟರು ಎಲ್ಲ ಖಾತೆಗಿಂತ ಇಂಥ ಖಾತೆನೇ ಅವ್ರಿಗೆ ಬೇಕು. ಯಾಕಂದರೆ ಸಮಾಜ ಭಾಳ ಶಾಂತ ರೀತಿಯಿಂದ ಇರಬೇಕಂದ್ರೆ ಪರಿಸರ ಭಾಳ ಮುಖ್ಯ. ಆ ನಿಟ್ಟಿನಲ್ಲಿ ಪರಿಸರನ ಉಳಿಸ್ಬೇಕು ಅಂದರೆ ಇಂಥ ಮಂತ್ರಿಗಳು, ಇಂಥ ಪ್ರಾಮಾಣಿಕ ದಕ್ಷ ಮಂತ್ರಿಗಳ ಅವಶ್ಯಕತೆ ನಮ್ಮ ರಾಜ್ಯಕ್ಕೆ ನಮಗೆ ಇದೆ. ಆದ್ದರಿಂದ ಈ ನಿಟ್ಟಿನಲ್ಲಿ ತಾವು ಬಂದಿದ್ದೀರ ಸರ್, ತಮಗೆ ಮತ್ತೊಮ್ಮೆ ಧನ್ಯವಾದಗಳು ಅನಿಸಿ ತಮ್ಮ ಮಾತುಗಳನ್ನ ಆಡಬೇಕಂತ ವಿನಂತಿಸ್ಕೊಳ್ತೀನಿ. ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಸಂಸ್ಥೆ ಅಧ್ಯಕ್ಷರು, ಆತ್ಮೀಯರು, ಕ್ರಿಯಾಶೀಲ ಪ್ರಮುಖ ನಮ್ಮ ಪಕ್ಷದ ಮುಖಂಡರುಗಳು ಆದಂಥ ಮಾನ್ಯ ಶ್ರೀ ಎಸ್ ಮನೋಹರ್ ಅವರೇ, ಇನ್ನೋರು ನಮ್ಮ ಪಕ್ಷದ ಪ್ರಮುಖ ವಕ್ತಾರರು, ಹಿರಿಯ ಮುಖಂಡರು ಆದಂಥ ಮಾನ್ಯ ಲಕ್ಷ್ಮಣರವರೇ, ನಮ್ಮ ಅರಣ್ಯ ಇಲಾಖೆಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ವನ್ಯಜೀವಿ ಮಾನ್ಯ ಪುಷ್ಕರ್ ಅವರೇ, ಈ ಒಂದು ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಶ್ರೀಮತಿ ಅನಿತಾ ಅವರೇ, ನನ್ನ ಜೊತೆಯಲ್ಲಿ ನಮ್ಮ ಬಸವರಾಜ್ ಕುಮುಸ್ಗಿ ಅವರು, ವಿಲಾಸ್ ಅವರು ಬಂದಿದ್ದಾರೆ. ಮತ್ತು ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಸಂಸ್ಥೆಯ ಅಧಿಕಾರಿ ವೃಂದದವರೇ, ಸಿಬ್ಬಂದಿ ವರ್ಗದವರೇ, ಮಾಧ್ಯಮದ ಮಿತ್ರರೇ, ಬಂಧುಗಳೇ, ನಿಮ್ಮೆಲ್ಲರಿಗೆ ಇವತ್ತಿನ ಒಂದು ಕಾರ್ಯಕ್ರಮದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಮನೋಹರ್ ಅವರಿಗೆ ಇವತ್ತು ನನಗೆ ಭಾಳ ಆತ್ಮೀಯತೆ ಇದೆ. ನಾನು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯಾಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಭಾಳ ಹತ್ತಿರದಿಂದ ನೋಡಿದ್ದೇನೆ. ಎಲ್ಲೇ ಅಕ್ರಮಗಳಾಗಲಿ, ಎಲ್ಲೇ ಅನ್ಯಾಯ ಆಗಲಿ, ಎಲ್ಲೇ ಭ್ರಷ್ಟಾಚಾರ ಆಗಲಿ, ಇಂಥವೇನಾದರೂ ಆಗಿದ್ದಂಥ ಸಂದರ್ಭದಲ್ಲಿ ಯಾರದೇ ಒತ್ತಡಕ್ಕೆ ಒಳಗಾಗದೆ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ಪಕ್ಷಕ್ಕಾಗಿ ಒಂದು ನಿಷ್ಠೆಯಿಂದ ದುಡಿದಂಥ ವ್ಯಕ್ತಿ ಅಂತ ಹೇಳಿದರೆ ಎಸ್ ಮನೋಹರ್. ಹೀಗಾಗಿ ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈಗಾಗಲೇ ಮನೋಹರ್ಗೆ ಪಕ್ಷ ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಸಂಸ್ಥೆಯ ಅಧ್ಯಕ್ಷರನ್ನಾಗಿ, ನಿಗಮದ ಅಧ್ಯಕ್ಷರನ್ನಾಗಿ ಜವಾಬ್ದಾರಿಯನ್ನು ವಹಿಸಿದೆ. ಯಾವುದೇ ಜವಾಬ್ದಾರಿ ಕೊಟ್ಟರೂ ಅತ್ಯಂತ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಮತ್ತು ಮನೋಹರ್ಗೆ ವಿಶೇಷವಾಗಿ ಲಕ್ಷ್ಮಣ್ ಅವರಿಗೆ ಪ್ರಕೃತಿ ಬಗ್ಗೆ, ಪರಿಸರದ ಬಗ್ಗೆ ಭಾಳಷ್ಟು ಕಳಕಳಿ ಇದೆ, ಕಾಳಜಿ ಇದೆ. ನಿಮಗೆಲ್ಲ ಗೊತ್ತಿದೆ, ಪ್ರಕೃತಿ ಪರಿಸರ ಉಳಿದರೆ ಮಾತ್ರ ಇವತ್ತು ಮನುಕುಲದ ಉದ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇಡೀ ಜಗತ್ತಿನ ಎದುರುಗಡೆ ಏನಾದರೂ ಒಂದು ದೊಡ್ಡ ಸವಾಲಿದ್ದರೆ ಅದು ಹವಾಮಾನ ಬದಲಾವಣೆ. ಈ ಹವಾಮಾನ ಬದಲಾವಣೆಯಿಂದ ಏನೇನು ಅನಾಹುತಗಳಾಗ್ತಾ ಇದೆ ನಿಮ್ಮ ಕಣ್ಣೆದುರುಗಡೆ ಇದೆ. ಪ್ರಕೃತಿ ವಿಕೋಪ ಅಂತೂ ಇದೆ, ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ, ಪ್ರವಾಹ ಬರ್ತಾ ಇದೆ, ಬರ ಬರ್ತಾ ಇದೆ. ಒಂದು ತಿಂಗಳಲ್ಲಿ ಬೀಳುವಂಥ ಮಳೆ ಒಂದು ವಾರದಲ್ಲಿ ಬೀಳ್ತದೆ, ಒಂದು ವಾರದಲ್ಲಿ ಬೀಳುವಂಥ ಮಳೆ ಒಂದೇ ದಿವಸದಲ್ಲಿ ಬೀಳ್ತದೆ. ವಾಡಿಕೆ ಅಂತ ಬಿದ್ದರೆ ತೊಂದರೆ ಇಲ್ಲ, ಒಂದೇ ದಿವಸದಲ್ಲಿ ಬಿದ್ದರೆ ಎಲ್ಲ ಬೆಳೆ ನಾಶ ಆಗ್ತದೆ, ಸೇತುವೆಗಳೆಲ್ಲ ಕೊಚ್ಕೊಂಡು ಹೋಗ್ತವೆ, ಆಗ್ತಾ ಇದೆ. ಈಗ ನೋಡಿ, ಮೊನ್ನೆ ಅಲಿಕಲ್ಲು ಮಳೆ ಆಯಿತು. ಹಿಂದೆ ನಮ್ಮ ರಾಜ್ಯದಲ್ಲೇ, ನಮ್ಮ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ, ಕಿತ್ತೂರು ಕರ್ನಾಟಕದಲ್ಲಿ ಸಾಕಷ್ಟು ಲಕ್ಷಾಂತರ ಹೆಕ್ಟೇರ್ ಬೆಳೆದಂಥ ಬೆಳೆ ನಷ್ಟ ಆಯಿತು. ನಮ್ಮ ರಾಜ್ಯದಲ್ಲೇ ನೀವು ನೋಡಿದಿರಿ, ಗುಡ್ಡ ಕುಸಿತ ಆಯಿತು. ಗುಡ್ಡ ಕುಸಿತ ಆಗಿ ಸುಮಾರು ಜನ ಮೃತಪಟ್ಟಿದ್ದಾರೆ. ಶಿರೂರಲ್ಲಿ, ಕೇರಳದಲ್ಲಿ, ವಯನಾಡದಲ್ಲಿ, ನಮ್ಮ ಗಡಿ ಭಾಗ ಗುಡ್ಡ ಕುಸಿತ ಆಗಿ ಆ ಹಳ್ಳಿಗಳೇ ಕೊಚ್ಕೊಂಡು ಹೋಗಿದ್ದಂಥದ್ದು ನಿಮ್ಮ ಗಮನದಲ್ಲಿದೆ. ತಾಪಮಾನ ಹೆಚ್ಚಿಗಾದರೆ ಏನಾಗ್ತದೆ, ಈಗಲೇ ಬೆಂಗಳೂರಲ್ಲಿ ನೋಡ್ತಾ ಇದ್ದೀವಿ. ಒಂದಾನೊಂದು ಕಾಲದಲ್ಲಿ ನಮ್ಮ ತಂದೆಯವರು ಶಾಸಕರಾಗಿದ್ದಾಗ 70ರ ದಶಕದಲ್ಲಿ 80ರ ದಶಕದಲ್ಲಿ ಚಿಕ್ಕವರಿದ್ದಾಗ ಬರ್ತೀವಿ, ಅವರು ಇವತ್ತು ಲೆಸಿಡೆಸ್ ಹೋಮಲ್ಲಿ ಇರ್ತಾಯಿದ್ರು.
ಅಲ್ಲಿ ಬೇಸಿಗೆಯಲ್ಲಿ ಸಹಿತ ಚಳಿ ಆಗ್ತಾಯಿತ್ತು, ಫ್ಯಾನ್ ಸಹಿತ ಬೇಕಾಗ್ತಾ ಇರಲಿಲ್ಲ. ಅವಳ ಆರಾಮಾಗಿ ಸಾಯಂಕಾಲ 30-32 ಡಿಗ್ರಿ ಸೆಂಟಿಗ್ರೇಡ್ ದಾಟ್ತಾ ಇರಲಿಲ್ಲ. ಈಗ 38-40 ಡಿಗ್ರಿಗೆ ಬಂದಿದೆ. ನಮ್ಮ ಕಡೆ 45 ಇದೆ. ಈಗ ನಾನು ಮಾಧ್ಯಮದಲ್ಲಿ ನೋಡಿ ಕೆಲವೊಂದು ಕಡೆ 46, 47, 48 ಡಿಗ್ರಿ ಸೆಂಟಿಗ್ರೇಡ್ವರೆಗೆ ಹೋಗಿದೆ ತಾಪಮಾನ. 50 ಆಯಿತು ಅಂದರೆ ಮನೆಯವರೆಗೆ ಬರಲಿಕ್ಕೆ ಬರೋಲ್ಲ. ಈಗ ಯಾರು ನಿರ್ಗತಿಕರಿದ್ದಾರೆ, ಯಾರಿಗೆ ಇವತ್ತು ಯಾವ ರೀತಿಯಲ್ಲಿ ಆಶ್ರಯ ಇಲ್ಲ ಅಂಥವ್ರು ಬದುಕಲಿಕ್ಕೆ ಆಗೋದಿಲ್ಲ. ಆ ಒಂದು ಪರಿಸ್ಥಿತಿನೂ ಆಗ್ತಾಯಿದೆ. ಹೀಗಾಗಿ ನಾವೆಲ್ಲ ಅದೃಷ್ಟವಂತರಿದ್ದೀವಿ. ಈ ಭಾಗದಲ್ಲಿ ಇವತ್ತು ಪಶ್ಚಿಮ ಘಟ್ಟ ಇದೆ, ಮೈಸೂರು, ಚಾಮರಾಜನಗರ, ಕಾರವಾರ, ಮ್ಯಾಂಗ್ಳೂರು, ಬೆಳಗಾವಿ, ಈ ಎಲ್ಲ ಭಾಗದಲ್ಲಿ, ಶಿವಮೊಗ್ಗ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಏನು 10 ಜಿಲ್ಲೆಗಳಲ್ಲಿ ಭಾಳ ಅತ್ಯಂತ ಇವತ್ತು ವೈವಿಧ್ಯಮಯವಾದಂಥ ಒಂದು ತಾಣ ಇದೆ. ಅನೇಕ ಪ್ರಭೇದಗಳ ಸಸ್ಯಗಳಿದ್ದಾವೆ, ಕೀಟಗಳಿದ್ದಾವೆ, ಪ್ರಾಣಿಗಳಿದ್ದಾವೆ, ಪಕ್ಷಿಗಳಿದ್ದಾವೆ. ಇವೆಲ್ಲದಕ್ಕೆ ನೋಡಿ, ಮನುಷ್ಯನ ಜೊತೆಯಲ್ಲಿ, ಮಾನವನ ಜೊತೆಯಲ್ಲಿ ಇವತ್ತು ವನ್ಯಜೀವಿಗಳು ಭಾಳ ಅವಶ್ಯಕತೆ ಇದೆ. ಈ ವನ್ಯಜೀವಿಗಳು ಪ್ರಕೃತಿ ಪರಿಸರದ ಸಮತೋಲನವನ್ನು ಕಾಪಾಡ್ತವೆ. ಹೀಗಾಗಿ ನಮ್ಮ ಎಕೋಸಿಸ್ಟಮ್ ಉಳಿಬೇಕು ಅಂತ ಹೇಳಿದರೆ ಎಲ್ಲರೂ ಬೇಕು. ಭೂಮಿಯಲ್ಲಿ ಯಾರ್ಯಾರು ಜೀವಿಗಳಿದ್ದಾವೆ ಅವರೆಲ್ಲರಿಗೆ ಬದುಕುವ ಹಕ್ಕಿದೆ. ಅಂಥ ಒಂದು ಇದರಲ್ಲಿ ನಾವು ಅನೇಕ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ನಗರೀಕರಣ ಆಗ್ತಾ ಇದೆ, ಮಾನವ ಪ್ರಾಣಿ ಸಂಘರ್ಷ ನೀವು ನೋಡ್ತಾ ಇದ್ದೀರಿ, ದಿನೇ ದಿನೇ ಹೆಚ್ಚಿಗೆ ಆಗ್ತಾ ಇದೆ. ಮೊನ್ನೆ ದುಬಾರದಲ್ಲಿ ಒಂದು ದುರ್ಘಟನೆ ಆಯಿತು. ಆ ದುರ್ಘಟನೆ ಆಗುವಂಥದ್ದು ಭಾಳ ಆಶ್ಚರ್ಯ. ಯಾಕೆಂದರೆ ಅನಿರೀಕ್ಷಿತವಾದಂಥದ್ದು, ನಾವು ಯಾರೂ ಊಹೆ ಮಾಡಿರಲಿಲ್ಲ. ಹೀಗಾಗಿ ಅಲ್ಲಿ ಸಾಕಾನೆಗಳು ಈ ರೀತಿ ಹೊಡೆದಾಟ್ಕೊಳ್ಳುವಂಥದ್ದು ಭಾಳ ಕಡಿಮೆ, ಭಾಳ ವಿರಳಾತಿ ವಿರಳ. ಹೀಗಾಗಿ ದುರ್ಘಟನೆಯಲ್ಲಿ ಒಬ್ಬ ಮಹಿಳೆ ಮೃತಪಟ್ಟಿದ್ದು ನಿಮಗೆಲ್ಲ ಗೊತ್ತಿದೆ. ಇಂಥದ್ರಲ್ಲಿ ಏನಾಗ್ತಾ ಇದೆ, ಇವತ್ತು ದಸರಾ ಮಹೋತ್ಸವ ಮಾಡ್ತೀವಿ. ದಸರಾ ಆಕರ್ಷಣೆ ಯಾರು? ಜಂಬೂ ಸವಾರಿ ಆಕರ್ಷಣೆ ಯಾರು? ಆನೆಗಳೇ. ಹೀಗಾಗಿ ಆನೆಗಳು ಇವತ್ತು ನಾವು ನೋಡ್ತಾ ಇದ್ದೀವಿ. ಸಂರಕ್ಷಣೆ ಜೊತೆಯಲ್ಲಿ ಇವತ್ತು ನಾವು ಉತ್ತಮ ರೀತಿಯಲ್ಲಿ ನಾವು ನಡೆದುಕೊಳ್ಳುವಂಥದ್ದು ಭಾಳ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಬಂಡೀಪುರ ಇದೆ, ನಾಗರಹೊಳೆ ಇದೆ, MMLs ಇದೆ, ಕಾವೇರಿ ವೈಲ್ಡ್ ಲೈಫ್ ಇದೆ, ಅನೇಕ ಈ ಭಾಗದಲ್ಲಿ. ಇಲ್ಲೆಲ್ಲ ಈಗ ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಇದೇ ಬಂಡೀಪುರ್ನಲ್ಲಿ 72ರಲ್ಲಿ 4-8 ಹುಲಿ ಇದ್ದಿದ್ದು ಈಗ ಒಂದು 100ಕ್ಕಿಂತ ಜಾಸ್ತಿ ಹುಲಿಗಳಾಗ್ಬಿಟ್ಟಿದ್ದಾವೆ. ಇದೇ ಇವತ್ತು ಆ ಭಾಗದಲ್ಲಿ 110 ಆನೆಗಳಿದ್ದು ಅಂತ ನಮ್ಮ ಹತ್ರ ಇದೆ. 70ರ ದಶಕದಲ್ಲಿ 1100 ಆಗಿಬಿಟ್ಟಿದ್ದಾವೆ. ಈಗ ಈ ಒಂದೇ ವಲಯದಲ್ಲಿ 6395 ಆನೆಗಳಿದ್ದಾವೆ. ಇಡೀ ದೇಶದಲ್ಲೇ ನಾವು ನಂಬರ್ 1 ಇದ್ದೀವಿ. ಇವತ್ತು ಹುಲಿಯಲ್ಲಿ ನಂಬರ್ 2 ಇದ್ದೀವಿ. ಹೀಗಾಗಿ ನಾವು ಆನೆಗಳ ಸಮೀಪ ಅಂದರೆ ಪ್ರಾಣಿಗಳ ಸಮೀಪ ಹೋಗ್ತಾ ಇದ್ದೀವಿ. ಅರಣ್ಯದ ಪಕ್ಕದಲ್ಲಿ ಗೋಮಾಳ ಇತ್ತು, ಹಿಂದೆ ಗೋಮಾಳೆಲ್ಲ ಮಂಜೂರಿ ಮಾಡಿಬಿಟ್ಟಿದ್ದೀವಿ. ಇವತ್ತು ಅಲ್ಲಿ ಏನೂ ಬೆಳೀತಾ ಇರಲಿಲ್ಲ, ಅಲ್ಲಿ ಎಲ್ಲ ದಟ್ಟ ಅಡವಿ ಥರನೇ ಇತ್ತು, ಗೋಮಾಳಿದ್ದರು. ಈಗೇನಾಗಿದೆ, ಈಗೆಲ್ಲ ರುಚಿಕರವಾದಂಥ ಒಂದು ಬೆಳೆಗಳು ಬೆಳೀತಾ ಇದ್ದೀವಿ. ಕಬ್ಬು ಬೆಳಿತೀವಿ, ಆನೆ ಹೊರಗಡೆ ಬರ್ತದೆ. ಇವತ್ತು ಹಲಸುಣ್ಣಿ ತಿನ್ನಲಿಕ್ಕೆ ಅದು ನಾವು ಹೋಗ್ತೀವಲ್ಲ ಹೋಟೆಲ್ಗಳಿಗೆ ತಿನ್ನಲಿಕ್ಕೆ, ಆ ರೀತಿ ಆನೆನೂ ಹೊರಗಡೆ ಬರುತ್ತೆ. ಅದಕ್ಕೆ ರುಚಿಕರವಾದಂಥ ಆಹಾರಗಳು ಬೇಕು ಅಂತ ಹೇಳಿ ಈ ರೀತಿಯಲ್ಲಿ ಏನಾಗಿದೆ, ಇವತ್ತು ಮಾನವ ಪ್ರಾಣಿ ಸಂಘರ್ಷದಲ್ಲಿ ಪ್ರತಿ ವರ್ಷ 45ರಿಂದ 50 ಜನ ಮೃತಪಡ್ತಾ ಇದ್ದಾರೆ. ನಮ್ಮಲ್ಲಿ ಆನೆಗಳ ಸಂಖ್ಯೆ 6395 ಇದ್ದು 35ರಿಂದ 40 ಜನ ಸಾಯ್ತಾ ಇದ್ದಾರೆ. ಒರಿಸ್ಸಾದಲ್ಲಿ 2000 ಇರ್ಬೋದು, ಆದರೆ 150 ಜನ ಸಾಯ್ತಾರೆ. ಅಲ್ಲಿ ಜಾರ್ಖಂಡದಲ್ಲಿ 100ಕ್ಕಿಂತ ಜಾಸ್ತಿ ಜನ ಸಾಯ್ತಾರೆ. ನಮಗಿಂತ ಕಡಿಮೆ ಆನೆ ಇದ್ದಾವೆ. ಅಂದರೆ ಅವರಿಗೆ ನಿರ್ವಹಣೆ ಮಾಡಲಿಕ್ಕೆ ಬರ್ತಾ ಇಲ್ಲ. ಇದು ನಮ್ಮದೊಂದೇ ಸಮಸ್ಯೆ ಇಲ್ಲ, ಇಡೀ ದೇಶದಾದ್ಯಂತ ಇವತ್ತು ಇದು ಮಾನವ ಪ್ರಾಣಿ ಸಂಘರ್ಷ ಜಾಸ್ತಿ ಆಗಿದೆ. ಹೀಗಾಗಿ ಅಲ್ಲೇ ನಮ್ಮ ಅಧಿಕಾರಿಗಳಿರ್ಬೋದು, ಮುಂಚೂಣಿ ಘಟಕದಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು, ಆ್ಯಂಟಿ ಪೋಚಿಂಗ್ ಕ್ಯಾಂಪ್ನವರಿದ್ದಾರೆ, ಆ್ಯಂಟಿ ಡಿಪ್ರೆಡೇಷನ್ ಕ್ಯಾಂಪ್ನವರಿದ್ದಾರೆ, ರ್ಯಾಪಿಡ್ ರೆಸ್ಪಾನ್ಸ್ ಕ್ಯಾಂಪ್ನವರಿದ್ದಾರೆ, ಎಲಿಫೆಂಟ್ ಟಾಸ್ಕ್ ಫೋರ್ಸ್ದವರಿದ್ದಾರೆ, ಲೇಪರ್ಡ್ ಟಾಸ್ಕ್ ಫೋರ್ಸ್ ಇದ್ದಾರೆ. ಅವರಿಗೆಲ್ಲನೂ ಸುರಕ್ಷತೆ ಬೇಕಲ್ಲ. ಜೀವದ ಹಂಗನ್ನು ತೊರೆದು ಅವರು ಅರಣ್ಯದಲ್ಲಿ ಓಡಾಡಿ, ಆನೆ ಬಂತು ಅಂದರೆ ಹಿಮ್ಮೆಟ್ಟಿಸಬೇಕು, ಹುಲಿ ಬಂತು ಅಂದರೆ ಹಿಮ್ಮೆಟ್ಟಿಸಬೇಕು, ಚಿರತೆ ಬಂತು ಹಿಡಿಲಿಕ್ಕೆ ಹೋಗಬೇಕು. ಹುಲಿ ಹಿಡಿಯುವಂಥದ್ದು, ಆನೆ ಹಿಡಿಯುವಂಥದ್ದು ಅಷ್ಟು ಸರಳವಾದಂಥ ಒಂದು ಕಾರ್ಯ ಅಲ್ಲ. ಕಾರ್ಯಾಚರಣೆ ಅಪಾಯಕರವಾದಂಥ ಕಾರ್ಯಾಚರಣೆ. 4 ಕುಮ್ಕಿ ಆನೆಗಳು ಬೇಕು, ಅದ್ರ ಜೊತೆಯಲ್ಲಿ ಡಾರ್ಟ್ ಮಾಡೋಬ್ಬ ಬೇಕು, ವೆಟರ್ನರಿ ಡಾಕ್ಟರ್ ಬೇಕು, ಸಿಬ್ಬಂದಿಗಳು 20-25 ಜನ 40 ಜನ ಭಾಗವಹಿಸ್ತಾರೆ. ಏನಾದರೂ ಅನಾಹುತಗಳಾದರೆ ಆನೆಗೂ ಅನಾಹುತ ಆಗ್ಬೋದು, ಆ ಪ್ರಾಣಿಗೂ ಆಗ್ಬೋದು, ಮನುಷ್ಯರಿಗೂ ಆಗ್ಬೋದು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ಅರಣ್ಯದಲ್ಲಿ ಏನು ನಮ್ಮ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಒಂದು
ಸುರಕ್ಷಾ ಕ್ಯಾಬಿನ್ ಮಾಡಬೇಕು ಅನ್ನೋಂಥದ್ದು ಪ್ರಸ್ತಾವನೆ ನಮ್ಮ ಮನೋಹರ್ ಅವರು ಕೊಟ್ಟರು, ಮಾಡಿ ಅಂತ ನಾನು ಹೇಳಿದ್ದೆ. ಇವತ್ತು CSR ಫಂಡಲ್ಲಿ ಸಾಮಾಜಿಕ ಹೊಣೆಗಾರಿಕೆ ಅನ್ನುವಂಥದ್ದು ಏನಿದೆ ಪ್ರತಿಯೊಬ್ಬರದ್ದು ಇದೆ. ಅದರಲ್ಲಿ ಸುಮಾರು 15 ಸುರಕ್ಷಾ ಕಿಟ್ ಕ್ಯಾಬಿನ್ ಇವತ್ತು ತಯಾರು ಮಾಡಿದ್ದಾರೆ. ನಮ್ಮ ಪುಷ್ಕರ್ ಅವರು ನೋಡಿದ್ದಾರೆ, ಅವರು ಅದರಲ್ಲಿ ತಜ್ಞರಿದ್ದಾರೆ. ಇನ್ನೂ ಏನಾದರೂ ವಿನ್ಯಾಸದಲ್ಲಿ ಬದಲಾವಣೆ ಬೇಕಾದರೂ ಅವ್ರು ಸಲಹೆಯನ್ನು ಕೊಡ್ತಾರೆ. ಹೀಗಾಗಿ ಅದು ಹಸ್ತಾಂತರ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ನೀವೇ ಬರಬೇಕು ಅಂತ ಮನೋಹರ್ ಅವರು ಹೇಳಿದ್ದಕ್ಕಾಗಿ ನಂದು ಇನ್ನೊಂದು ಕಾರ್ಯಕ್ರಮ ಇದೆ, ಆದರೂ ನಾನು ಬರ್ತೀನಿ 11:30 ಅಂತ ಹೇಳಿದ್ದೆ, ಲೇಟ್ ಆಯಿತು, ಭಾಳ ಜನ ಇದ್ದರು. ಈಗ ಬಂದಿದ್ದೇನೆ, ಮತ್ತೆ ನಾನು ಬೇಗ ನಿರ್ಗಮಿಸಬೇಕು. ಅದಕ್ಕೆ ಇವತ್ತೇನು ಅರಣ್ಯ ಇಲಾಖೆ ಬಗ್ಗೆ, ಪ್ರಕೃತಿ ಪರಿಸರ ಬಗ್ಗೆ ಇಷ್ಟೊಂದು ಕಳಕಳಿಯನ್ನು ಇಟ್ಕೊಂಡು ಮನೋಹರ್ ಅವರು, ನಿಮ್ಮ ವ್ಯವಸ್ಥಾಪಕ ನಿರ್ದೇಶಕರು, ಎಲ್ಲ ನಿಮ್ಮ ನಿಗಮ ಮಂಡಳಿ ಎಲ್ಲ ಸದಸ್ಯರುಗಳು, ಸಿಬ್ಬಂದಿಯವರು ಕೂಡಿಕೊಂಡು ಉತ್ತಮವಾದಂಥ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಒಳ್ಳೆ ರೀತಿಯಿಂದ ಈ ಒಂದು ಸುರಕ್ಷಾ ಕ್ಯಾಬಿನ್ ತಯಾರು ಮಾಡಿದ್ದೀರಿ, ಇವತ್ತು ಹಸ್ತಾಂತರ ಆಗ್ತಾ ಇದೆ. ಅದಕ್ಕಾಗಿ ನಾನು ನನ್ನ ಪರವಾಗಿ, ಅರಣ್ಯ ಇಲಾಖೆ ಪರವಾಗಿ, ಎಲ್ಲರ ಪರವಾಗಿ ಮನೋಹರ್ ಅವರಿಗೆ, ಅವರ ಸಿಬ್ಬಂದಿಯವರಿಗೆ ಹಾರ್ದಿಕ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಲ್ಲಿ ಇವತ್ತು ಅರಣ್ಯ ಉಳಿಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಮುಂದಿನ ಪೀಳಿಗೆ ನಮಗೆ ಶಾಪ ಹಾಕಬಾರ್ದು ಇವತ್ತು. ಯಾಕೆಂದರೆ ಭಾಳ ಕಡೆ ನಾವು ನೋಡ್ತೀವಿ, ಅರಣ್ಯ ಕ್ಷೇತ್ರ ಎಷ್ಟಿರಬೇಕು, ತಜ್ಞರ ಪ್ರಕಾರ ಭೂಭಾಗದ 33% ಇರಬೇಕು, 21 ಇದೆ. ಆ 21ರಲ್ಲಿ 1-2% ಒತ್ತುವರಿ ಆಗಿಬಿಟ್ಟಿದೆ. ನೈಜವಾದಂಥ ಅರಣ್ಯ 19% ಇರಬೇಕು. 4 ಲಕ್ಷ ಎಕರೆ ಭೂಮಿ ಒತ್ತುವರಿ ಆದಂಥದ್ದು. ಹೀಗಾಗಿ ನಾನು ಇನ್ನು ಮುಂದಂತೂ ಒತ್ತುವರಿ ಆದರೆ ಕ್ರಿಮಿನಲ್ ಮೊಕದ್ದಮೆ ಆಗಿ ಜೈಲಲ್ಲಿ ಹಾಕಿ ಅಂತ ಹೇಳಿದ್ದೇನೆ. ಇದ್ದಂಥದ್ದು ಒತ್ತುವರಿ ತೆರವು ಮಾಡುವಂಥ ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ. ಬೆಂಗಳೂರಿನಲ್ಲಿ 10,000 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಭೂಮಿ, ಅರಣ್ಯ ಭೂಮಿ, ಅದನ್ನು ಮರುವಶಪಡಿಸಿಕೊಂಡಿದ್ದೇವೆ. ನಾನು ಅರಣ್ಯ ಮಂತ್ರಿ ಆದ ಮೇಲೆ ಸುಮಾರು 50,000 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಅರಣ್ಯ ಭೂಮಿ ಈಗ ಹೈಕೋರ್ಟ್, ಸುಪ್ರೀಂ ಕೋರ್ಟಲ್ಲಿದೆ. ನಾನು ಫಾಲೋಅಪ್ ಮಾಡ್ತಾ ಇದ್ದೇನೆ. ಮತ್ತು ಅದಕ್ಕೆ ಅದ್ರಲ್ಲಿ ನಾವೇ ಗೆಲ್ತೀವಿ, ಪ್ರಶ್ನೆ ಇಲ್ಲ. ಆದರೆ ಎಷ್ಟು ಬೆಲೆ ಬಾಳುವಂಥ ಭೂಮಿ ಇವತ್ತೇನು ಭೂಗಳರು ಹೊಡೆದಾಗ್ಬಿಟ್ಟಿದ್ದಾರೆ ಅಂತ ನಾವೆಲ್ಲ ಹೇಳ್ಬೇಕು, ಜನರಿಗೆ ಗೊತ್ತಾಗಬೇಕಲ್ಲ. ಇವತ್ತು ಆ ರೀತಿಯಲ್ಲಿ ಇಂಥ ಅನೇಕ ಪ್ರಕರಣಗಳಿದ್ದಾವೆ. ಇವತ್ತು ಮಾನವ ಪ್ರಾಣಿ ಸಂಘರ್ಷ ತಡಿಲಿಕ್ಕೂ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ರೈಲ್ವೆ ಬ್ಯಾರಿಕೇಡ್ ಆಗಲಿ, ಟೆಂಟಕಲ್ ಫೆನ್ಸಿಂಗ್ ಆಗಲಿ, ಇವತ್ತು ಆನೆ ಕಂದಕಗಳು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಎಲ್ಲ ರೀತಿಯಲ್ಲಿ ಸ್ವಚ್ಛತೆ ಆಗಲಿ, ಇನ್ನಿತರ ಎಲ್ಲ ಭಾಳ ಎಲ್ಲೋ ಒಂದೇ ಸಲ ಆಗ್ತದೆ. ನಾವೆಲ್ಲ ಬರೀ ಸ್ವರ್ಗನೇ ಮಾಡ್ತೀವಿ ಅಂತ ಹೇಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹಂತವಾಗಿ ನಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಕೈಲಾದಷ್ಟು ಪ್ರಾಮಾಣಿಕತೆಯಿಂದ ದುಡಿಯುವಂಥ ಕೆಲಸ ನಾವು ಮಾಡ್ತಾಯಿದ್ವಿ. ನಮ್ಮ ಅಧಿಕಾರಿಗಳು, ನಮ್ಮ ಸಿಬ್ಬಂದಿಯವರು ಸಹಿತ ಈಗ ಒಳ್ಳೆ ರೀತಿಯಿಂದ ಸೇವೆ ಮಾಡ್ತಾ ಇದ್ದಾರೆ. ಹೀಗಾಗಿ ನಿಮ್ಮೆಲ್ಲರ ಸಹಕಾರ, ಸಹಯೋಗ ಇರಲಿ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳುತ್ತಾ, ಬ್ಯಾಂಗ್ಳೂರನ್ನು ನಾವೆಲ್ಲರೂ ಕೂಡಿ ಭಾಳ ಗಂಭೀರತೆಯಿಂದ ಚಿಂತನೆ ಮಾಡಬೇಕಾಗ್ತದೆ. ಬ್ಯಾಂಗ್ಳೂರು ಕಾಂಕ್ರೀಟ್ ಜಂಗಲ್ ಆಗ್ತಾ ಇದೆ. ಇದೇ ರೀತಿಯಲ್ಲಿ ಮುಂದುವರೆದರೆ ಏನು ಹೊರಗಡೆಯಿಂದೆಲ್ಲ ಬಂದು ಬೆಂಗಳೂರಿನಲ್ಲಿ ವಾಸ ಮಾಡ್ತಾರೆ, ಇಲ್ಲಿರಬೇಕು ಅಂತ ಇಚ್ಛೆ ಪಡ್ತಾರೆ. ಅದು ಮುಂದೆ ಕಡಿಮೆ ಆಗ್ತದೆ. ಸಂಚಾರ ದಟ್ಟಣೆ ನೋಡ್ತಾ ಇದ್ದೀವಿ, ಆಯುಷ್ಯ ಅರ್ಧ ಅದರಲ್ಲೇ ಹೋಗ್ಬಿಡುತ್ತೆ ಸ್ಟಕ್ ಆಗಿಬಿಟ್ರೆ. ಆ ರೀತಿಯಲ್ಲಿ ಈಗಲಾದರೂ ಸುಧಾರಿಸ್ಕೊಳ್ಳಿಕ್ಕೆ ಸಮಯ ಇದೆ. ಹೀಗಾಗಿ ಕಾಯ್ದೆ ಕಾನೂನುಗಳೇನಿದ್ದಾವೆ, ನಗರಾಭಿವೃದ್ಧಿ ಇಲಾಖೆ ಇವತ್ತು 4 ಅಂತಸ್ತು ಅಂದರೆ 10 ಅಂತಸ್ತು ಕಟ್ಬಿಡ್ತಾರೆ. ಎಲ್ಲ ಉಲ್ಲಂಘನೆಗಳಿದ್ದಾವೆ. ಹೀಗಾಗಿ ಇದೆಲ್ಲವನ್ನು ತಡೆದು ಉತ್ತಮ ರೀತಿಯಲ್ಲಿ ಇವತ್ತು ನಗರ ಬಗ್ಗೆನೂ ಇನ್ನೂ ಹಸಿರೀಕರಣ ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಮತ್ತು ಇದ್ರ ಬಗ್ಗೆ ಅರಿವು ಮೂಡಿಸುವಂಥದ್ದು, ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡೋಣ. ಹಾಗೆ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಸಂಸ್ಥೆಯವರು ಭಾಳ ಉತ್ತಮವಾದಂಥ ಸೇವೆಯನ್ನು ಮಾಡಿ ಒಂದು ರಾಜ್ಯಕ್ಕೆ ಉತ್ತಮವಾದಂಥ ಕೊಡುಗೆಯನ್ನು ಕೊಡ್ತಾ ಇದ್ದೀರಿ. ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಅಭಿನಂದಿಸಿ, ನನಗೆ ಆಹ್ವಾನ ಮಾಡಿ ಮತ್ತು ನಮ್ಮ ಇಲಾಖೆಗೆ ಈ ಒಂದು ಸುರಕ್ಷಾ ಕ್ಯಾಬಿನ್ ತಾವು CSR ನಿಧಿಯಲ್ಲಿ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ನೋಡಿ, ಅಂತಾರಾಷ್ಟ್ರೀಯ ಮಟ್ಟದ ಮಾನವ ಆನೆ ಸಂಘರ್ಷದ ಒಂದು ಸಮ್ಮೇಳನವನ್ನು ನಾನು ಬೆಂಗಳೂರಿನಲ್ಲಿ ಮಾಡಿದ್ದೆ. ತಮಗೂ ಮಾಹಿತಿ ಇರಬೇಕು. ಅದರಲ್ಲಿ ಆನೆ ಬಗ್ಗೆ ಯಾರ್ಯಾರು ಅಧ್ಯಯನ ಮಾಡಿದ್ದಾರೆ, ತಜ್ಞರಿದ್ದಾರೆ, ಅವರೆಲ್ಲರ ವರದಿಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಏನಾಗ್ತಾ ಇದೆ, ಈ ಪ್ರಾಣಿಗಳ ಒಂದು ಬಿಹೇವಿಯರ್ ಏನಿದೆ ಅಲ್ಲ, ಯಾವಾಗ ಯಾವ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆ, ಅದ್ರ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಅವಶ್ಯಕತೆ ಇದೆ.
ಹೀಗಾಗಿ ಅದೆಲ್ಲವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಂತ ಹಂತದಲ್ಲಿ ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ನೋಡಿ, ಟ್ರೆಂಡ್ ಆಗ್ತದೆ. ಈಗ ಹೊಸ ಯುವಕರಿದ್ದಾರೆ, ಉತ್ಸಾಹಿಗಳಿದ್ದಾರೆ. ಇವತ್ತು ಅದಕ್ಕೆ ಯುವಶಕ್ತಿ ಅಣುಶಕ್ತಿ ಇದ್ದ ಹಾಗೆ ಯುವಕರ ಮನಸ್ಸಲ್ಲಿ ಏನಿದೆ ಅದೆಲ್ಲವನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತು ಉತ್ತಮವಾದಂಥ ಆಡಳಿತ ಕೊಡುವಂಥದ್ದು ಅವಶ್ಯಕತೆ ಇದೆ. ಇನ್ನೂ ಆಡಳಿತದಲ್ಲಿ ಸುಧಾರಣೆ ಮಾಡುವಂಥ ಅವಶ್ಯಕತೆ ಇದೆ. ಅದೆಲ್ಲವನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಯುವಕರಿಗೂ ಸಹಿತ ನೋಡಿ, ನೇಪಾಳದ ಪರಿಸ್ಥಿತಿನೇ ಬೇರೆ, ಶ್ರೀಲಂಕಾ ಪರಿಸ್ಥಿತಿನೇ ಬೇರೆ, ನಮ್ಮ ದೇಶದ ಪರಿಸ್ಥಿತಿನೇ ಬೇರೆ. ಇವತ್ತು ನಾವು ಒಕ್ಕೂಟದ ಒಂದು ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ. ನಮ್ಮಲ್ಲಿ ಡೆಮೋಕ್ರಸಿ ಭಾಳ ಸ್ಟ್ರಾಂಗ್ ಇದೆ, ಫಂಡಮೆಂಟಲ್ಸ್ ಭಾಳ ಸ್ಟ್ರಾಂಗ್ ಇದೆ. ಹೀಗಾಗಿ ನಮ್ಮಲ್ಲಿ ಆ ರೀತಿಯನ್ನು ಆಗೋದಿಲ್ಲ. ಎಲ್ಲೆಲ್ಲಿ ಸರ್ಕಾರಗಳು, ಈಗ ಉದಾಹರಣೆಗೆ ಕೇಂದ್ರ ಸರ್ಕಾರ ಜನವಿರೋಧಿ ನೀತಿ ಅನುಸರಿಸ್ತಾ ಇದೆ. ಕೇಂದ್ರ ಸರ್ಕಾರ ಬದಲಾವಣೆ ಆಗ್ತದೆ. ಯಾವುದು ಇವತ್ತು ಜನಪರ ಜೀವಪರ ಆಡಳಿತ ನಾವು ಕೊಡ್ತಾ ಇದ್ದೇವೆ, ನಾವು ಮತ್ತೆ ಬರ್ತೀವಿ. ಇದೇ ವ್ಯತ್ಯಾಸ. ಥ್ಯಾಂಕ್ ಯು. ಒಂದು ಪ್ರಶ್ನೆ ಸರ್, ಈಗ ಕರೆಂಟ್ ಶಾಕಿಂದ ಎಷ್ಟೋ ಪ್ರಾಣಿಗಳು ಸಾಯ್ತಿದೆ, ಅದಕ್ಕೇನಾದರೂ ತಡೆಯೋದಕ್ಕೆ ಏನಾದರೂ ಪ್ರಯತ್ನ? ನೋಡಿ, ಕಾಯ್ದೆ ಪ್ರಕಾರ ನಾವು ಕಾಯ್ದೆ ಅನುಸಾರ ಕ್ರಮ ತಗೊಳ್ತಾ ಇದ್ದೇವೆ. ಇದು ಗ್ರಾಮ ಪಂಚಾಯತಿ ಮಟ್ಟದಿಂದ ಜಿಲ್ಲಾ ಪಂಚಾಯತಿ ತಾಲೂಕು ಎಲ್ಲಿ ಜಿಲ್ಲಾಡಳಿತನೂ ಇದರಲ್ಲಿ ಜವಾಬ್ದಾರಿ ವಹಿಸಬೇಕಾಗ್ತದೆ. ಕೆಲವೊಂದು ರೈತರು ಕಾಡು ಪ್ರಾಣಿಗಳು ಬಂದು ಅವರು ಬೆಳೆ ನಷ್ಟ ಮಾಡ್ತಾ ಇದ್ದಾರೆ ಅಂತೇಳಿ ಅವರಿಗೆ ಇದೆ ಆತಂಕ ಸತ್ಯನೂ ಇದೆ. 10 ಕೋಟಿ ರೂಪಾಯಿ ಬೆಳೆ ಬೆಳೆದಂಥದ್ದು ನಷ್ಟ ಆಗ್ತಾ ಇದೆ. ಹೀಗಾಗಿ ಅವರು ಮುಂಜಾಗ್ರತೆ ಕ್ರಮ ಅಂತೇಳಿ ಯಾರಿಗೂ ಪರವಾನಗಿ ತೆಗೆದುಕೊಳ್ಳದೆ ಅವರು ಇವತ್ತು ಎಲೆಕ್ಟ್ರಿಕಲ್ ತಂತಿ ಹಾಕ್ತಾ ಇದ್ದಾರೆ. ಇವತ್ತು ಅದರಿಂದ ಕಾಡು ಪ್ರಾಣಿಗಳು ಆಗುವಂಥದ್ದು ನಾವು ನೋಡ್ತಾ ಇದ್ದೇವೆ. ಅವ್ರ ವಿರುದ್ಧನೂ ನಾವು ಕ್ರಮ ತೆಗೆದುಕೊಂಡಿದ್ದೇವೆ. ಕಾನೂನು ರೀತಿಯ ಮೊಕದ್ದಮೆಗಳನ್ನು ಹಾಕಿದ್ದೇವೆ, ಕ್ರಿಮಿನಲ್ ಮೊಕದ್ದಮೆ. ಅದರ ಜೊತೆಯಲ್ಲಿ ಇವತ್ತು ನಾವು ಅವರಿಗೂ ಅರಿವು ಮೂಡಿಸುವಂಥದ್ದು, ಇದು ಹಾಕಬಾರ್ದು ಅನ್ನುವಂಥ ರೀತಿಯಲ್ಲಿ ಅವರಿಗೆ ತಿಳಿಸುವಂಥ ಕೆಲಸ ಮಾಡಬೇಕು ಅಂತ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ದೆ. ವಿಶೇಷ ಏನಿಲ್ಲ. ಇದು ಈಗಾಗಲೇ ಎಲ್ಲ ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆ ಇರ್ಬೋದು, ಖಾಸಗಿ ಸಂಸ್ಥೆಗಳಿರ್ಬೋದು, ಈ ರೀತಿ ಸಾಮಾಜಿಕ ಹೊಣೆಗಾರಿಕೆ ನಿಧಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸ್ತಾರೆ. ಆದರೆ ನಾವು ಸ್ವಲ್ಪ ವಿಭಿನ್ನವಾಗಿ ನಾವು ಅತಿ ಹೆಚ್ಚಿನ ಕಾಳಜಿಯನ್ನು ಅರಣ್ಯ ಸಂರಕ್ಷಣೆ ಬಗ್ಗೆ, ವನ್ಯಜೀವಿ ಸಂರಕ್ಷಣೆ ಬಗ್ಗೆ ವಹಿಸಿದ್ರಿಂದ ನಮ್ಮ ಸಂಸ್ಥೆ ಕಳೆದ ವರ್ಷದ ಏನು ಲಾಭಾಂಶ ಇದೆ, ಆ ಲಾಭಾಂಶದಲ್ಲಿ ನಾವು ಈ ಥರ ಅರಣ್ಯ ಸುರಕ್ಷಾ ಕ್ಯಾಬಿನ್ಗಳನ್ನ ವಿತರಣೆ ಮಾಡಬೇಕಂತ ಚರ್ಚೆ ಮಾಡಿದಾಗ ನಮ್ಮೆಲ್ಲ ಮಂಡಳಿ ನಿರ್ದೇಶಕರು ಹಾಗೂ ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ಇದೊಂದು ಒಳ್ಳೆಯ ಉತ್ತಮ ಕಾರ್ಯ, ಇದನ್ನು ಖಂಡಿತ ನಾವು ಮಾಡೋಣ, ಇದಕ್ಕೆ ನಾವು ಸಹಕಾರಿ ಆಗೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಕಳೆದ ವರ್ಷ ಮಳೆ ಬಂದು ಗುಡ್ಡ ಕುಸಿತ ಸಂದರ್ಭದಲ್ಲಿ ಸಹ ಕಲ್ಪೇಟೆ ಅಂತಕ್ಕಂಥ ವಯನಾಡು ಪ್ರದೇಶದಲ್ಲಿ ನಮ್ಮ ಎಲ್ಲ ಸಂಸ್ಥೆಯ ಅಧಿಕಾರಿಗಳು ಅವರ ವೇತನದಲ್ಲಿ ಹಣ ನೀಡಿ ಆ ಒಂದು ಪ್ರದೇಶಕ್ಕೂ ಸಹ ನಾವು ಅಗತ್ಯ ವಸ್ತುಗಳನ್ನ ಪೂರೈಕೆ ಮಾಡಿದ್ದು. ಅದೇ ರೀತಿ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ನಮ್ಮ ಅಧಿಕಾರಿ ವರ್ಗದವರು ಶ್ರಮ ಪಟ್ಟಿರೋದ್ರಿಂದ ಈ ಒಂದು ಶ್ರಮ ಬಂದಿರತಕ್ಕಂಥ ಲಾಭಾಂಶವನ್ನು ನಾವು ಈ ಬಾರಿ ವಿನೂತನವಾಗಿ ಇದೊಂದು ಕಾರ್ಯಕ್ರಮ ಮಾಡೋದ್ರ ಮೂಲಕ ಎಲ್ಲ ಖಾಸಗಿ ಸಂಸ್ಥೆ ಇರ್ಬೋದು, ಸರ್ಕಾರಿ ಸಂಸ್ಥೆಗಳಿರ್ಬೋದು, ಅರಣ್ಯ ಸಂರಕ್ಷಣೆ ಹಾಗೂ ವನ್ಯಜೀವಿಗಳ ಸಂರಕ್ಷಣೆಗೆ ಈ ರೀತಿಯಾದಂಥ ಕೊಡುಗೆಯನ್ನು ನೀಡುವುದರ ಮೂಲಕ ಅರಣ್ಯ ಸಂರಕ್ಷಣೆಗೆ ಹಾಗೂ ವನ್ಯಜೀವಿ ಸಂರಕ್ಷಣೆಗೆ ನಾವೆಲ್ಲ ಕೈ ಜೋಡಿಸಬೇಕಂತ ನನ್ನ ಒಂದು ಮನವಿ. ಸರ್, ಈಗ CSR ಅಡಿಯಲ್ಲಿ ಎಷ್ಟು ಕ್ಯಾಬಿನನ್ನು ಮೊದಲ ಹಂತದಲ್ಲಿ ಕೊಡ್ತೀವಿ? ಈಗ ನಾವು 15 ನಂಬರ್ಗಳನ್ನ ಕೊಡ್ತಾ ಇದ್ದೀವಿ. ಈಗಾಗಲೇ ನಾವು ಆ ಭಾಗದಲ್ಲಿ ಏನು ರೈತರಿದ್ದಾರೆ ಹಾಗೂ ರೈತರ ಮಕ್ಕಳಿದ್ದಾರೆ ಅವರಿಗೆಲ್ಲ ಸ್ಮಾರ್ಟ್ ಕ್ಲಾಸ್ ಅಂತ ಹೇಳ್ಬೋದು. ಅದು ಬರೀ ಶ್ರೀಮಂತರು ಹಾಗೂ ಹೆಚ್ಚಿನ ಬಲಾಢ್ಯರಿಗೆ ಮಾತ್ರ ದೊರಕ್ತಾ ಇತ್ತು. ಆದರೆ ನಾವು ಅದನ್ನು ಮೀರಿ ಬಡ ಮಕ್ಕಳು ಹಾಗೂ ಎಲ್ಲಿ ನಮ್ಮ ಗಡಿ ಭಾಗ ಇದೆ ಅಲ್ಲಿ ನಾವು ಸ್ಮಾರ್ಟ್ ಕ್ಲಾಸ್ಗಳನ್ನ ಕೊಟ್ಟಿದ್ದೀವಿ. ಅಲ್ಲಿನ ಆಸ್ಪತ್ರೆಗಳಿಗೆ ಆಂಬುಲೆನ್ಸ್ ಕೊಟ್ಟಿದ್ದೀವಿ. ಅಲ್ಲಿ ಆರೋಗ್ಯ ತಪಾಸಣೆಗೆ ಅಗತ್ಯವಾಗಿರತಕ್ಕಂಥ ಎಲ್ಲ CET ಕಿಟ್ಗಳನ್ನು ಸಹ ನಾವು ನಮ್ಮ ಸಂಸ್ಥೆಯಿಂದ ವಿತರಣೆ ಮಾಡಿದ್ದೀವಿ. ಸರಿ, ಕೇವಲ ಬಂಡೀಪುರ ಮಲೆಮಹದೇಶ್ವರ ಬೆಟ್ಟ ಕಾಡು ಕ್ಯಾಬಿನ್ ಬೇರೆ ಕಡೆ ಏನಾದರೂ ಇಲ್ಲ, ಅದು ಒಂದು 4 ಭಾಗ ಕೊಟ್ಟಿದ್ದಾರೆ. ನಾಗರಹೊಳೆಗೂ ಇದೆ, ಬಂಡೀಪುರ ಇದೆ, ಮಹದೇಶ್ವರನ ಬೆಟ್ಟನೂ ಇದೆ. ಇತರೆ ಭಾಗಕ್ಕೂ ಮನವಿ ಬಂದಿದೆ. ಅದನ್ನು ಮುಂದಿನ ದಿನದಲ್ಲಿ ಅಗತ್ಯ ಮಾಹಿತಿ ಸಂಗ್ರಹಣೆ ಮಾಡಿ ವಿತರಣೆ ಮಾಡ್ತೀವಿ. ಸರ್, ಎಷ್ಟು ರಿಕ್ವೈರ್ಮೆಂಟ್ ಅಂತ ಒಂದು ಅಂದಾಜು ಎಷ್ಟು ಮನವಿ ಬಂದಿದೆ? ಈಗ CSR ಹೊರತಾಗಿ ಸೇಫ್ಟಿ ಕ್ಯಾಬಿನ್ಗಳ ಎಷ್ಟು ರಿಕ್ವೈರ್ಮೆಂಟ್ ಇಲ್ಲ. ಮೊದಲನೇ ಹಂತದಲ್ಲಿ ಇದೊಂದು 15 ನಂಬರ್ನ ನಾವು ತಯಾರು ಮಾಡಿದ್ದೀವಿ. ಇದನ್ನು ವಿಸ್ತರಣೆ ಮಾಡಿದ್ಮೇಲೆ ಇದೇನೆಂದರೆ ಒಂದು ಸಮಾಜಕ್ಕೆ ಒಂದು ಸಂದೇಶ ಹೋಗಬೇಕು. ಈ ರೀತಿ ಅರಣ್ಯ ಪ್ರದೇಶಕ್ಕೆ ಈ ರೀತಿ ಸುರಕ್ಷಾ ಕ್ಯಾಬಿನ್ ನೀಡಿದ್ರೆ ಅಲ್ಲಿನ ಸಿಬ್ಬಂದಿಗಳು ಸಹ ಸುರಕ್ಷಿತವಾಗಿರ್ತಾರೆ. ಏನು ಆನೆ ದಾಳಿ, ಹುಲಿ ದಾಳಿ ಇರ್ಬೋದು, ಅದರಿಂದ ಅವ್ರಿಗೂ ಸುರಕ್ಷತೆ ಇರುತ್ತೆ ಅನ್ನತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಸುರಕ್ಷಾ ಕ್ಯಾಬಿನ್ಗಳನ್ನ ನೀಡಿದ್ದೇವೆ.